ಚಿಂಚೋಳಿಯ ಗ್ರೇಡ್ 2 ತಹಸೀಲ್ದಾರ್ ವೆಂಕಟೇಶ್ ದುಗ್ಗಿನವರು ಕಮಲಾಪುರ ತಾಲೂಕಿಗೆ ಗ್ರೇಡ್ 2 ತಹಸೀಲ್ದಾರ್ ಆಗಿ ವರ್ಗಾವಣೆಗೊಂಡ ಪ್ರಯುಕ್ತ ಅವರಿಗೆ ಬೀಳ್ಕೊಡುಗೆ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಚಿಂಚೋಳಿ ತಾಲೂಕು ಆಡಳಿತದ ವತಿಯಿಂದ ಗ್ರೇಡ್ 2 ತಹಸೀಲ್ದಾರ್ ವೆಂಕಟೇಶ್ ದುಗ್ಗಿನವರು ಕಮಲಾಪುರ ತಾಲೂಕಕ್ಕೆ ಗ್ರೇಡ್ 2 ತಹಸೀಲ್ದಾರ್ ಆಗಿ ವರ್ಗಾವಣೆಗೊಂಡ ಪ್ರಯುಕ್ತವಾಗಿ ಅವರಿಗೆ ಚಿಂಚೋಳಿಯ ಪ್ರಜಾಸೌಧದಲ್ಲಿ ಬೀಳ್ಕೊಡುಗೆ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಸಮಾರಂಭವನ್ನು ಉದ್ದೇಶಿಸಿ ಗ್ರೇಡ್ 2 ತಹಸೀಲ್ದಾರಾದ ಸುಬ್ಬಣ್ಣ ಜಮಖಂಡಿ ಮಾತನಾಡಿದರು. ಭಾಳ ಸಭ್ಯ ಮತ್ತು ಮೃದು ಸ್ವಭಾವ, ವೈಯಕ್ತಿಕವಾಗಿ ಹೇಳ್ಬೇಕಂದ್ರೆ ಭಾಳ ಮೃದು ಸ್ವಭಾವ. ಮತ್ತು ಯಾರಿಗೂ ನಾನು ನಾವೇನು ಎಲ್ಲರೂ ಹೇಳಿದಿರಲ್ಲ, ಅದು ನಿಜವಾಗ್ಲೂ ಸತ್ಯ ಇದೆ. ಮತ್ತು ಯಾರಿಗೂ ಸಿಟ್ಟು ಮಾಡೋದಂತ ಮುಂಚೆನೇ ಅಲ್ಲ, ಏನ್ರಿ ಇದ್ರೂ ಬಾವ ಇಲ್ವಾ ಇದು ಮಾಡಂತ ಹೇಳ್ತಿದ್ರು. ನಮ್ಮಂಗೆ ಅವ್ರಿಗೆ ಬರೋಂಗಿಲ್ಲ, ಅವ್ರಂಗೆ ನಮಗೆ ಬರೋಂಗಿಲ್ಲ. ಯಾಕಂತಂದರೆ ಅವ್ರ ಸ್ವಭಾವನೆ ಹಾಗೆ ಇದೆ. ಅವರು ಎಷ್ಟಿದ್ರು ಏನು ಅವ್ರು ತಾಳ್ಕೊತಿದ್ರು, ಬಟ್ ನಮ್ಗೆ ತಾಳ್ಕೋಕೆ ಆಗಲ್ಲ. ಮರ ಇಲ್ಲಿ ಇರ್ತೀನಿ ಮಾಡಿದಂತೀವಿ, ಬಟ್ ಅವ್ರೇಗಾದ್ರೆ ಇದು ಮಾಡ್ಕೊಡ್ತೀವಿ. ಬಟ್ ವೇ ಅವ್ರದ್ದು ಒಂದು ವೇ ಇತ್ತು, ನಮ್ಮೊಂದು ವೇ ಇತ್ತು. ಆದರೆ ನಮ್ಮ ಕಂದಾಯ ಇಲಾಖೆಯಲ್ಲಿ ಕೆಲಸ ಮಾಡಬೇಕಾದ್ರೆ ನಾವು ಚುನಾವಣೆ, SIR, ಮ್ಯಾಪಿಂಗು ಮತ್ತು ಗ್ರಾಮ ಸಭೆಗಳು ಮಾಡ್ಬೋದು, ಅಥವಾ ಏನು ಹಂಚಿಕೆ ಆಂದೋಲನ ಮಾಡಿದ್ದೀವಿ, ಆಮೇಲೆ ಪಾವತಿ ಆಂದೋಲನ ಮಾಡಿದ್ದೀವಿ, ಮತ್ತು ಸರ್ಕಾರ ಮಿಷನ್ದಲ್ಲಿ ನಾವು ಕೆಲಸ ಮಾಡ್ತೀವಿ. ಸಾಕಷ್ಟು ಯೋಜನೆಗಳು ನಾವು ಕೆಲಸ ಮಾಡ್ತಾ ನಮ್ಮ ಚಿಂಚೋಳಿ ತಾಲೂಕಿನಲ್ಲಿ ನಾನು ಬೇರೆ ನಮ್ಮ ಶಿರಸ್ತರುಗಳಿಗೆ, ನಮ್ಮ ಕೇಸರ್ತರುಗಳಿಗೆ ನಾವು ಒಂದಿನೂ ಫೋನ್ ಮಾಡ್ತಿಲ್ಲ. ಯಾಕಂತಂದರೆ ಸಕಾಲ ವೆಂಕಟೇಶನ್ಲ ನೋಡ್ತಾರೆ ಬಿಡೋಕ್ಕಿದ್ದಾರೆ. ನಾವು ಒಂದಿನೂ ನಿಜವಾಗ್ಲೂ ಹೇಳ್ಬೇಕಂದ್ರೆ ನಿಜವಾಗ್ಲೂ ಹೇಳ್ತೀನಿ, ಒಂದಿನೂ ಸಕಾಲ ಬಗ್ಗೆ ನಾವು ಒಂದಿನ ತಲೆ ಕಟ್ಸ್ಕೊಂಡಿಲ್ಲ. ಯಾಕಂದ್ರೆ ಅವ್ರು ಅದನ್ನು ತಿಳ್ಕೊಂಡು ನಾನು ನೆಮ್ಮದಿಯಿಂದ ಇದ್ದೆ. ಸಕಾಲ ಯಾವುದೇ ಬಂದರೂ ಡಿ ಸಿ ಅವ್ರು ನನಗೆ ಹಾಕ್ತಿರ್ತಾರೆ. ಅದಕ್ಕೆ ಸಕಾಲ ಒಂದೇ ಒಂದು ಓವರ್ ಪೆಂಡಿಂಗ್ ಬರಲಾದಂಗೆ ನೋಡ್ಕೊಂಡಂಥವ್ರು ವೆಂಕಟೇಶ್ ಅವರು. ಯಾಕಂತಂದರೆ ಓವರ್ ಪೆಂಡಿಂಗ್ ಅಂತಂದ್ರೆ ಏನು, ಡೇಟ್ ಮುಗಿದ ಮೇಲೆ ಮಾಡ್ತಕ್ಕಂಥದ್ದು. ಆದರೆ ಅದರ ನಿಗದಿತ ಅವಧಿಯಿಂದ ಒಳಗಡೆ ಮುಗಿಸಿ ನಮ್ಮ ಜನರಿಗೆ ಸೌಲಭ್ಯನ ಕೊಡ್ತಕ್ಕಂಥವ್ರು ನಮ್ಮ ವೆಂಕಟೇಶ್ ನಿಜವಾಗ್ಲೂ ನಾನು ಅಭಿನಂದನೆ ಸಲ್ಲಿಸಬೇಕು. ಯಾಕಂತಂದರೆ ನಮ್ದು ಯಾವುದೇ ಒಂದು ರೈತರಾಗಲಿ, ಯಾರೇ ಒಬ್ಬರು ವಿದ್ಯಾರ್ಥಿಗಳಾಗಲಿ ಬಂದಿರೋ ಅವ್ರು ಯಾರು ಬಂದು ನಮ್ಮ ತಹಸೀಲ್ ಆಫೀಸ್ ಬಂದು ನಮ್ಗೆ ನಿಂತಿದ್ರಿ ಅಂತ ಹೇಳ್ತಿಲ್ಲ. ಅವ್ರು ಬರೋಕ್ಕಿಂತ ಮೊದಲು ನಾವು ಮಾಡಿರ್ತಿದ್ವಿ. ಏನೋ ಹೆಸರು ಕರೆಕ್ಷನ್. ಇನ್ನು ಇದೇ ಸಂದರ್ಭದಲ್ಲಿ ವರ್ಗಾವಣೆಗೊಂಡ ಗ್ರೇಡ್ 2 ತಹಸೀಲ್ದಾರ್ ವೆಂಕಟೇಶ್ ದುಗ್ಗಿನ್ ಮಾತನಾಡಿದರು. ಬೆಳಗಾಗಿಟ್ಟಿನ ಮತ್ತೊಂದು ಕೆಲಸ ನಮ್ದು ಇದು ನಿರಂತರ ಒಂದು ಇದು ಏನಪ್ಪ ಅಂದ್ರೆ ಮದರ್ ಇಲಾಖೆ ಆಗಿದ್ರಲಿಂತ ನಾವು ಕೆಲಸ ಮಾಡಬೇಕಾದ್ರೆ ಇಲ್ಲಿ ತಾಳ್ಮೆ ಭಾಳಷ್ಟು ಬೇಕಾಗ್ತದೆ ಮತ್ತು ಕೆಲಸ ಕಲಿಬೇಕಾಗ್ತದೆ. ಕೆಲಸ ಕಲೀಲಿಲ್ಲ ಅಂತಂದರೆ ಯಾರು ನಮಗೆ ಇಷ್ಟೆಲ್ಲ ಕೆಲಸ ಮಾಡೋದು ವೇಸ್ಟ್ ಅಂದಂಗೆ ಆಗಿಬಿಡ್ತದೆ. ನಾವು ಎಷ್ಟೇ ದಿನ ಕೆಲಸ ಮಾಡಿದ್ರು ಸಹಿತ ಕೆಲಸ ನಾಲೆಜ್ ಬೆಳೆಸ್ಕೋಬೇಕಾಗ್ತದೆ. ಹಾಗಾಗಿ ನಾವು 1998ಕ್ಕೆ ಏನಿದೆ ಸರ್ಕಾರಿ ಸೇವೆ ಸಲ್ಲಿಸಿದಾಗ ನಾವು ಇಲ್ಲಿ 2007 ತನಕ ನಾವು ತಹಸೀಲ್ ಕಚೇರಿ, ಹೊಸ ತಹಸೀಲ್ ಕಚೇರಿಯಲ್ಲಿ ಈಗೇನು ಅಳಿತು ನಾವು ಬಿಟ್ಟು ಬಂದೀವಿ, ಅಲ್ಲಿ ನಾವು 2000ಲಿಂದ ಓಪನಿಂಗ್ ಆದಾಗ ಹಿಡಿದು ಅಲ್ಲಿ ಕೆಲಸ ಮಾಡಿದ್ದೇವೆ. 2007ದಾಗ ಅಲ್ಲಿ ಭೂಮಿ ಪಾಣಿ ಇದ್ದು ಪಾಣಿಗಳ ಬಗ್ಗೆ ಹೊಸ ಕಂಪ್ಯೂಟರ್ ಆಗಬೇಕಾದ್ರೆ ಕಂಪ್ಯೂಟರ್ ಆಪರೇಟರ್ ಆಗಿ ಸೇವೆ ಸಲ್ಲಿಸಿದ್ದೆವು. ಅವಾಗೇ ನೋಂದಣಿಯಾಗಿ ಅವಾಗೇ ಸ್ಟಾರ್ಟ್ ಆಗಿದೆ 2000ದಾಗ. ಅವಾಗ ನಮ್ಮ ಕೈ ಮೇಲೆ ನಾವು ಅವಾಗ ಕೆಲಸ ಮಾಡಿದ್ದೆವು. ಬೆಂಗಳೂರಿಗೆ ತರಬೇತಿ ತೊಗೊಂಡು ಸ್ಟಾರ್ಟ್ ಆಗಿದ್ದು 2000ದಾಗ. ಆ 2007 ತನಕ ನಾವು ಭೂಮಿಯಲ್ಲಿ ಕೆಲಸ ಮಾಡಿದ್ದೆವು ಪಾಣಿಯಲ್ಲಿ. ಈ ಸಂದರ್ಭದಲ್ಲಿ ಅಶೋಕ್ ಕುಲಕರ್ಣಿ, ದೇವೇಂದ್ರಪ್ಪ ಹೊಳ್ಕರ್, ರವಿ ಚಿಟ್ಟಿ, ಆರಿಫ್, ಅಬ್ದುಲ್, KM ಬಾರಿ, ಅಶೋಕ್ ಹೂವಿನಬಾವಿ, ಗೌತಮ್ ಬೊಮ್ಮನಹಳ್ಳಿ, ಶ್ರೀಮಂತ ಕಟ್ಟಿಮನಿ, ಮಲ್ಲಿಕಾರ್ಜುನ ಪಾಲ್ಮೂರ್, ಮಾರುತಿ ಗಂಜಗಿರಿ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು, ಸಿಬ್ಬಂದಿ ವರ್ಗದವರು, ರಾಜಕೀಯ ಪಕ್ಷದ ಮುಖಂಡರುಗಳು ಭಾಗಿಯಾಗಿದ್ದರು. ಸಂಜೀವ್ ಕುಮಾರ್ ಪಾಟೀಲ್, ಆನ್ ಸ್ಪಾಟ್ ನ್ಯೂಸ್, ಚಿಂಚೋಳಿ. ಜೀವ ಸೂಪರ್ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ತಜ್ಞ ಅನುಭವಿ ವೈದ್ಯರ ತಂಡದಿಂದ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ. ಕಲಬುರಗಿ ಮೂಲದ ವೈದ್ಯರು ಬೆಂಗಳೂರು, ಹೈದರಾಬಾದ್, ಮುಂಬೈನಲ್ಲಿ ಕಾರ್ಯನಿರ್ವಹಿಸಿದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲಬುರಗಿಯ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಚಿಕಿತ್ಸೆ. ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್,
ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಆಬ್ಸ್ಟೆಟಿಕ್ಸ್, ಪೀಡಿಯಾಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಡರ್ಮಟಾಲಜಿಸ್ಟ್ ಸೇರಿದಂತೆ ಒಪಿಡಿ, ಐಪಿಡಿ, ಐಸಿಯು, ಎನ್ಐಸಿಯು, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲಾ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ನ್ಯೂ ಜೇವರ್ಗಿ ರಸ್ತೆ, ಸಂತೋಷ್ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9380736005 ಗೆ ಸಂಪರ್ಕಿಸಿ.